ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ನಾನು 5ನೇ ವಾರ್ಡಿನ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ಈ ಮೊದಲನೇ ಸಭೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ. ನನ್ನ ಹೆಸರು ಪವಾಡಿ ಹನುಮಂತಪ್ಪ ಅಂತ ಹೇಳಿ 22ನೇ ವಾರ್ಡಿನಿಂದ ಚುನಾಯಿತನಾಗಿದ್ದೇನೆ. ಪ್ರಥಮ ಬಾರಿಗೆ ಎಲ್ಲ ಅಧಿಕಾರಿಗಳನ್ನ ಪರಿಚಯ ಮಾಡಿಸಿದ್ರೆ ಅಧ್ಯಕ್ಷ ಒಳ್ಳೆಯದಾಗ್ತದೆ. ನಾನು ರಾಜೇಶ್ ಕುಮಾರ್ ಬ್ಯಾಡಗಿ ಅಂತೇಳಿ 9ನೇ ವಾರ್ಡಿನ ಮೆಹಬೂಬ್ ನಗರದ ಸದಸ್ಯನಾಗಿರುತ್ತೇನೆ. ಹೊಸ ಸಸ್ಯ ಬಂದ ಮನೆ ಆಡಳಿತ ಗೊತ್ತಾಗುತ್ತೆ ಯಾಕೆ ಅವಸರ ಮಾಡಬೇಡ. ನನ್ನ ಹೆಸರು ನವೀನ್ ಕುಮಾರ್ ಅಂತ 19ನೇ ವಾರ್ಡಿನ ಚುನಾಯಿತ ಪ್ರತಿನಿಧಿಯಾಗಿ ಇಲ್ಲಿ ನನ್ನ ಹೆಸರು ನಾಗರಾಜನ್ ಅಂತೇಳಿ 14ನೇ ವಾರ್ಡಿನ ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಹೆಸರು ಪಂಕಜ್ ಸುರೇಶ್ ಅಂತ 13ನೇ ವಾರ್ಡಿನ ಸದಸ್ಯನಾಗಿದ್ದೀನಿ. ನನ್ನ ಹೆಸರು ಪಿ ಗಂಗಾಧರ್ ಅಂತ ಹೇಳಿ 16ನೇ ವಾರ್ಡಿನ 2ನೇ ಬಾರಿ ಸದಸ್ಯರಾಗಿ ಆಯ್ಕೆ ಇರ್ತದೆ. ಆರ್ ಕಟಾರ್ ಅಂತ 7ನೇ ವಾರ್ಡಿನ ಪುರಸಭೆ ಸದಸ್ಯ, ಮೊದಲನೇ ಬಾರಿ ಆಯ್ಕೆಯಾಗಿದೆ. ನನ್ನ ಹೆಸರು ಜೋಗಿಮಂತಪ್ಪ ಅಂತ. ನಾನು 23ನೇ ವಾರ್ಡ್ನ ಪುರಸಭಾ ಸದಸ್ಯನಾಗಿದ್ದೀನಿ. ಹಿಂದೆ 20ನೇ ವಾರ್ಡ್ನ ಸದಸ್ಯನಾಗಿದ್ದೆ. ಹಾಗೇನೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ, ನಮ್ದೆಲ್ಲರ ಸಹಕಾರ ಹೀಗೆ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿದ್ದೀನಿ. ನನ್ನ ಹೆಸರು ಬಡ್ಲೇಟಿ ಕೃಷ್ಣಪ್ಪ ಅಂತ 1ನೇ ವಾರ್ಡ್ ನಾಮನಿರ್ದೇಶಕ ಸದಸ್ಯ. ದಾದಾಪೀರ್ ಅಂತ ಹೇಳಿ ವಾರ್ಡ್ ನಂಬರ್ 16 ನಾಮನಿರ್ದೇಶಕ ಪುರಸಭೆಯಾಗಿ ಸದಸ್ಯ ಆಗಿರುತ್ತೇನೆ. 11ನೇ ವಾರ್ಡ್ ಸದಸ್ಯರು ಅಂತ ಹೇಳಿ ಆಯ್ಕೆಯಾಗಿದ್ದು ಐದರೇಶ್ವರ ಅಂತ ಹೇಳಿ ಹೆಸರು ಕೌನ್ಸಿಲರ್ ಸದಸ್ಯರು ಹೆಸರು ನಾನು ಈರಣ್ಣ ಅಂತ ಹೇಳಿದೆ. ನನ್ನ ಹೆಸರು ಡಿ ಎಂ ಅಂತ ನಾನು 10ನೇ ವಾರ್ಡ್ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ನಾನು 2ನೇ ವಾರ್ಡ್ ಇಸ್ಮಾಯಿಲ್ ಅಂತ ಹೇಳಿ 2ನೇ ವಾರ್ಡ್. 2ನೇ ಸಲ ಯಾಕೆ ನಾನಲ್ಲ ಆಗಿರೋದು 2ನೇ ಸಲ ಕೊಡಲ್ಲಿ ಮಾಡ್ರಿ ಹೇಳ್ರಿ ಬ್ರಾ. ನನ್ನ ಹೆಸರು ಮಂಗಳಾ ರವೀಂದ್ರಗೌಡ ಅಂತಂದೇಳಿ 6ನೇ ವಾರ್ಡಿನ ಸದಸ್ಯರಾಗಿದ್ದು ಪ್ರಥಮ ಬಾರಿಗೆ ಆಯ್ಕೆಯಾಗಿತ್ತು. ನನ್ನ ಹೆಸರು ಚನ್ನಮಂಜ ಕುಮಾರ್ ಅಂತ 1ನೇ ಬಾರಿಗೆ 3ನೇ ವಾರ್ಡ್. ನನ್ನ ಹೆಸರು ಮಹೇಶ್ವರಿ, ನಾನು 15ನೇ ವಾರ್ಡ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ರೇಷ್ಮಾ ಸಿಕಂದರ್ ಅವರು. ನಾನು 8ನೇ ವಾರ್ಡಿನ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಹೆಸರು ಕೃಷ್ಣ ನಾಯಕ್, 4ನೇ ವಾರ್ಡ್ ಪುರಸಭೆ ಸದಸ್ಯರು ಪ್ರಥಮ ಬಾರಿ. ಎಲ್ಲರಿಗೂ ನಮಸ್ಕಾರ. 1ನೇ ವಾರ್ಡಿನ ಜಿ ಸರಸ್ವತಿ ಗುರುರಣ್ಣ 1ನೇ ವಾರ್ಡಿನ ಸದಸ್ಯೆ, 2ನೇ ಬಾರಿ ಆಗಿದ್ದು 21ನೇ ವಾರ್ಡ್ 1ನೇ ಬಾರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು 27 ಈ ಮಂಜುನಾಥ ಪುರಸಭೆ ನಾಮನಿರ್ದೇಶನ ಚಿನ್ನಪಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯು ಬಾಳಪ್ಪ ಅಂತ, ನಾಮನಿರ್ದೇಶನ ಸದಸ್ಯರು ಬೇಕಾಗಿ. ನನ್ನ ಹೆಸರು ಪವನ್ ಪ್ರದೇಶ್ ಅಂತ ನಾಮನಿರ್ದೇಶನ ಸದಸ್ಯರು. ಎಕ್ಸಾಂಪಲ್ ಕೊಡ್ತಾ ಇರೋದು ಊರು ತುಂಬ ಬಹಳ ನೀವು ಸಲ್ಲಿಸಿರೋದು ಬರೀ 2600 ರೂಪಾಯಿ 16 ರೂಪಾಯಿ. ಒಂದು ಬ್ಯಾನರ್ಗೆ ನೀವು ಎಷ್ಟು ತಗೊಳ್ತೀರಿ? 6 ರೂಪಾಯಿ 8 ರೂಪಾಯಿ ಸರ್. ಅಕ್ಟೋಬರ್ ಹೇಳ್ತಿದ್ದೀನಿ, ನವೆಂಬರ್ದು 1000 ಜಾಸ್ತಿ ಐತೆ.
ಸರ್ ನೀವು ಕ್ಲಿಯರ್ ಆಗಿ ಮಾತಾಡ್ರಿ. ನಾಲ್ಕನೇದು ಹೇಳ್ತಾ ಇರೋದನ್ನ ಜಾಹೀರಾತು ತೆರಿಗೆ ಅಂದ್ರೆ ಟ್ಯಾಕ್ಸ್ ಅಂದ್ರೆ ಬ್ಯಾನರ್ ಇದರದ್ದು ಬ್ಯಾನರ್ ಇಷ್ಟೇ ತಗೊಂಡಿದ್ದೀರಾ ನೀವು? ಬರೀ 2,000 ರೂಪಾಯಿ ಆಗಿರೋದು. ಹೋದ ತಿಂಗಳು ಫೋಟೋಸ್ ಇದಾವ, ಊರ್ ತುಂಬಾ ಫೋಟೋಸ್ ಇದಾವ, ಊರ್ ತುಂಬಾ ಫೋಟೋಸ್ ಇದಾವ ಬ್ಯಾನರ್. ಉಳಿಕರ್ ಬ್ಯಾನರ್ ಯಾರು ತಗೊಳಲ್ವಾ? ಅಲ್ಲ, ಅವರಾಗಿ ಬಂದು ಕಟ್ಟಿದ ತಗೊಳ್ತೀರಾ ಏನ ನೀವಾಗಿ ವಸೂಲ್ ಮಾಡ್ತೀರಾ? ಅಲ್ಲಿ ಕೇಳಿದ್ರೆ ನಾವು ಕಟ್ಬೇಕು. ನಮ್ಮ ಮಕ್ಕಳದ್ದು ಬ್ಯಾನರ್ ಬೇಕು ಬಂದು ಆಫೀಸಲ್ಲಿ ಕೇಳಿದ್ರೆ ನಾವು ಬ್ಯಾನರ್ ಹಾಕಿರ್ತೀವಿ. ಚೀಫ್ ಆಫೀಸರ್ ಸರ್, ಬ್ಯಾನರ್ ನಿಮ್ ಗಮನಕ್ಕೆ ಬಂದಂಗೆ 60 ದಿವಸದೊಳಗೆ ಎಷ್ಟು ಬ್ಯಾನರ್ ಕಟ್ಟಿದ್ದಾರೆ ಊರಲ್ಲಿ? ಸರ್ ಒಂದ್ ನಿಮಿಷ, ನೀವು ಮೊನ್ನೆ ಆಲ್ ಇಂಡಿಯಾ 7 ಫೈಲ್ ಹಾಕಿದ್ರಿ, ಅದಕ್ಕೆ ನೀವೇನ್ ಮಾಡಿದ್ರಿ? ದಂಡ ಹಾಕಿ ಬಂದ್ರಿ. ಎಷ್ಟು ಅಮೌಂಟ್ ದಂಡ ಹಾಕಿದ್ರಿ? ದಂಡ ಕಡಿಸಿಕೊಳ್ಳೋ ಜವಾಬ್ದಾರಿ ನಿಮ್ದು ಅದ್ರ ಸರ್. ಅದು ದುಡ್ಡು ಕಡಿಸಬೇಕು ಸರ್. ಕೈಲಾಕ್ ಕಟ್ಟಕ್ಕಾರ ಅವ್ರು ಕಟ್ಟಿಲ್ಲ ಅಂದ್ರೆ ಕೈಲಾಕ್ ಕಟ್ರಿ. ಇದಕ್ಕಿಂತ ಮುಂಚೆ ದಂಡ ಹಾಕಿರೋ GPS ಟೈಮಿಂಗ್ ಇರೋದೈತೆ. ಅದ್ರ ಮೇಲೆ ನೀವು ನೋಟಿಸ್ ಮಾಡಿ ಕ್ರಮ ತಗೊಳ್ರಿ ಅಂತ ಬಂದೆ ನಾನು. ಈಗ ಅವ್ರು ತಗೊಂಡು ಅದಕ್ಕೆ ಸುಮ್ಮನಿದ್ದೀವಿ ಅಂದ್ರೆ ನಿಮ್ ಗಮನಕ್ಕೆ ಬಂದಿರ ಅಂತ ಸುಮ್ಮನೆ ಬಿಡ್ತೀರಾ? ಅದ್ರ ಕೆಲಸ ಯಾರ್ದು? ಪರ್ಮಿಷನ್ ಈಗ ನಮಗೆ ಅಪ್ಲೈ ಮಾಡಿದಾಗ ನಾವು ಊರ್ ತುಂಬಾ ರೌಂಡ್ಸ್ ಹಾಕಿದಾಗ ಅವ್ರು ಕೇಳಿದ್ 3 ಆದ್ರೆ ರೌಂಡ್ಸ್ ಹಾಕಿದಾಗ 8 ಕಂಡು ಬಂದವೆ. ವಸೂಲಾತಿಗೆ ನಾವು ಸರ್ ವಸೂಲಾತಿಗೆ ಅಂತ ನಾವು ಹೋದಾಗ ಅಲ್ಲಿ 7 ಮತ್ತು 14 ತಾವು ಕೂಡ ಇದ್ರಿ. ಸರ್ ವಸೂಲಾತಿಗೆ ಅಂತ ಹೋದಾಗ ದೊಡ್ಡ ಹಾಲಿಂದ ಏನ್ ಮಾಡಿದೆ ಸರ್? ನಿಮಗೆ ನೆನಪಿರ್ಬೇಕಲ್ಲ. ನಾವು ಬಂದಿದ್ದೆ ಅಲ್ಲ ತೆರವುಗೊಳಿಸಕ್ಕೆ. ಯಾಕಂದ್ರೆ ಕಣ್ಣಾರಕ್ಕೆ ನಾನು ಕೇಳ್ತಿದ್ದೆ ಅಮೌಂಟ್ ಹೇಳಿದ್ದು ಬೇರೆ, ಅಲ್ಲಿ ನಡೆದದ್ದು ಬೇರೆ ವಿಷಯ. ನೀವು ತಗೊಂಡದ್ದು 3 ಪರ್ಮಿಷನ್, 3 ಕೊಟ್ಟಿರಿ ಪರ್ಮಿಷನ್. ಯಾಕೆ ಬ್ಯಾನರ್ ಹಾಕಕ್ 3 ಪರ್ಮಿಷನ್ ಕೊಟ್ರಿ. 3 ಬ್ಯಾನರ್ ಹಾಕಕ್ ಪರ್ಮಿಷನ್ ಕಾಣಿಸಿದ್ 3. ಹೌದು ಸರ್. ನೀವು 7 ಹಾಕಕ್ಕೆ ಪರ್ಮಿಷನ್ ಕೊಟ್ರಿ. ನೀವು 7 3 ನಾನು ನಗರದಲ್ಲಿ ರೌಂಡ್ಸ್ ಹಾಕಿದಾಗ ನೀವು 7 ಹಾಕಕ್ ಪರ್ಮಿಷನ್ ಹೆಂಗ್ ಕೊಟ್ರಿ? ನೀವು ಪರ್ಮಿಷನ್ ನಾ ಕೊಟ್ಟಿಲ್ಲ ರೀ. ಅವ್ರಲ್ಲ ಅಂತ ತೆಗಿಸ್ಬೇಕು ಸರ್. ನಿಮ್ ಜವಾಬ್ದಾರಿ ಅದ, ನೀವು ತೆಗಿಸ್ಬೇಕಂತ. ತೆಗ್ಸಕ್ಕೆ ಸರ್ ಯಾರೇ ಇರ್ಲಿ ಸರ್, ನಮ್ದೇ ಇರ್ಲಿ ಇನ್ನೊಬ್ರು ಇರ್ಲಿ ಯಾರದೇ ಇರ್ಲಿ, ನೀವು ತಕ್ಷಣ ಜವಾಬ್ದಾರಿ ನಿಮ್ದು ಅದು. ಅದಕ್ಕೆ ಈಗ ನೆಕ್ಸ್ಟ್ ಯಾರೇ ಆಗಿರ್ಲಿ, ಜಾಹೀರಾತು ಯಾರೇ ಆಗಿರ್ಲಿ, ಅವ್ರ ಈ ಜಾಹೀರಾತು ಪ್ರಿಂಟಿಂಗ್ ಪ್ರೆಸ್ನವ್ರಿಗೆ ಹೇಳ್ಬಿಡ್ರಿ. ಪ್ರಿಂಟಿಂಗ್ ಪ್ರೆಸ್ನವ್ರಿಗೆ ಏನ್ ಹೇಳ್ತಾರೆ? ಈ ಪುರಸಭೆ ವತಿಯಿಂದ ಪರವಾನಿಗೆ ಪಡೆದದ್ದು ಸರ್ಟಿಫಿಕೇಟ್ ಪ್ಲಸ್ ರೇಟ್, ನೀವೆಷ್ಟು ಕಟ್ಟಿಸ್ಕೊಂಡಿರ್ತೀರಿ ಆ ರೇಟು ಪ್ಲಸ್ ಪರವಾನಿಗೆ ಪತ್ರ ಆ ಬ್ಯಾನರ್ ನಲ್ಲೇ ಬಂದಿರ್ಬೇಕು. ಅದು 2 ಹಂಗಾಗಿ ಕ್ರಮ ತಗೊಳ್ರಿ. ಮತ್ತೀಗ ಅವ್ರು ಹಾಕ್ಯಾರ ಇವ್ರು ಹಾಕ್ಯಾರ, ಈಗ ಆಗಿದ್ದು ಬಹಳ